Hello students, welcome to Dhruvika Academy. ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ PGCET ಆಪ್ಷನ್ ಎಂಟ್ರಿ MBA MCA MTech ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಡೆಮೋ ವಿಡಿಯೋ ಮಾಡಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ ತೋರಿಸ್ಕೊಡಿ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಐ ಹೋಪ್ ಆಪ್ಷನ್ ಎಂಟ್ರಿ ರಿಲೇಟೆಡ್ ಆದಂತಹ ಡೌಟ್ಸ್ ಏನೇನಿದ್ವು ನಿಮಗೆ ಪ್ರತಿಯೊಂದು ಕೂಡ ನಾನು ಕ್ಲಾರಿಫೈ ಮಾಡಿ ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಡ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋದು ಅಂತ ಹೇಳ್ಕೊಡ್ತೀನಿ. ರೈಟ್. ಸೊ KE ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಇಲ್ಲಿ ಪ್ರವೇಶ ಅಂತ ಕಾಣಿಸುತ್ತೆ ನಿಮಗೆ. ಈ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ PGCET 2025 ಅಂತ ಕಾಣಿಸ್ತಾ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಫಸ್ಟ್ ಲಿಂಕ್ ಬರುತ್ತೆ ಆಯ್ಕೆ ನಮೂದು ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಕಾಣಿಸುತ್ತೆ. ಈ ಆಪ್ಷನ್ ಎಂಟ್ರಿ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ CET ನಂಬರ್ ಅಂತ ಕಾಣಿಸುತ್ತೆ. ಆಲ್ರೈಟ್. ಸೊ ಈ CET ನಂಬರ್ ಇದ್ದಲ್ಲಿ ಏನು ಮಾಡಬೇಕು, ಜಸ್ಟ್ ಯು ಹ್ಯಾವ್ ಟು ಎಂಟರ್ ಯುವರ್ CET ನಂಬರ್. ನಿಮ್ಮ CET ನಂಬರ್ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುತ್ತೆ. ಆ CET ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ರೈಟ್. ಓಕೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, 5 ಡಿಜಿಟ್ CET ನಂಬರ್ ಅಂತ ಇದೆ. CET ನಂಬರ್ ಕೂಡ ಆಪ್ಷನ್ ಎಂಟ್ರಿ ನಂಬರ್ ಅಂತ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇದೆ. ಆ ಒಂದು ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಕ್ಯಾಪ್ಚಾ ಇದೆ. ಕ್ಯಾಪ್ಚಾನ ಎಂಟ್ರಿ ಮಾಡಿರಿ. ಕ್ಯಾಪ್ಚಾನ ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸೆಂಡ್ OTP ಕಳಿಸ್ಬೇಕಾಗುತ್ತೆ. ಆ OTP ಬರುತ್ತೆ. OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಒಂದು ನಿಮಿಷ, ಅಲ್ಲಿ ಜಸ್ಟ್ ಎಂಟರ್ ದ OTP. ಓಕೆ ಫೈನ್. ಸೊ ವೆರಿಫೈ OTP ಮಾಡಬೇಕು. ನೆಕ್ಸ್ಟ್ ಫೇಸ್ ವೆರಿಫಿಕೇಶನ್ ಕೇಳುತ್ತೆ. ಈ ಫೇಸ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಸ್ಟಾರ್ಟ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಆಸ್ಕ್ ಯು, ಕ್ಯಾಮ್ರಾ ಓಪನ್ ಆಗುತ್ತೆ. ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫೋನ್ದು ಕ್ಯಾಮ್ರಾ ಓಪನ್ ಆಗುತ್ತೆ. ಆ ಕ್ಯಾಮ್ರಾ ಓಪನ್ ಮಾಡಿ ದಟ್ ಯು ಹ್ಯಾವ್ ಟು ನಿಮ್ದು ಫೇಸ್ನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಓಕೆ. ಒಂದ್ಸತಿ ನೀವು ಫೋಟೋನ ಸ್ಕ್ಯಾನ್ ಮಾಡಿ ಫೋಟೋನ ತಗೊಂಡು ನೀವು ವೆರಿಫೈ ಆ್ಯಂಡ್ ಕನ್ಫರ್ಮ್ ಅಂತ ಕೊಟ್ಟರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ನೋಡಿ ನೀವು ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ಸೆಲೆಕ್ಟ್ ಕ್ವಾಲಿಫೈಡ್ ಕೋರ್ಸ್ ಅಂತ ಬಂದಿದೆ. ಸೆಲೆಕ್ಟ್ ಕ್ವಾಲಿಫೈಡ್ ಕೋರ್ಸಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ಸೆಲೆಕ್ಟ್ 3 years ಬ್ಯಾಚುಲರ್ ಡಿಗ್ರಿ. ಇಫ್ ಯು ಆರ್ ಫ್ರಮ್ BCom BBA BCA ಈ ರೀತಿ ಇರ್ತಾರೆ 3 years ಡಿಗ್ರಿ ಹಾಕ್ರಿ. ಅಲ್ಲಿ BCom BBA BCA ಬರಲ್ಲ ಅಂತ ಹೇಳಿದರೆ 3 years ಬ್ಯಾಚುಲರ್ ಡಿಗ್ರಿ ಬರುತ್ತೆ, ಅದನ್ನ ಹಾಕ್ರಿ. ನೆಕ್ಸ್ಟ್ ಬರುತ್ತೆ, ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ B ಬರುತ್ತೆ. ನೆಕ್ಸ್ಟು BSc ಇದ್ದರೆ BSc ಬರುತ್ತೆ. ಎಲ್ಲ ಕೋರ್ಸ್ಗಳು ಬರ್ತಾ ಇದ್ದಾವೆ. ಯಾರ್ಯಾರ್ದು 3 years ಡಿಗ್ರಿ ಇದೆ ಅವ್ರದೆಲ್ಲ ಬರ್ತಾ ಇಲ್ಲ. ನೀವೇನು ಮಾಡಬೇಕು, 3 years ಬ್ಯಾಚುಲರ್ ಡಿಗ್ರಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಬಾರ್ CGPA ಆಪ್ಟೆಂಡ್ ಫ್ರಮ್ ಆಲ್ ದ ಸೆಮಿಸ್ಟರ್ ಆ್ಯಂಡ್ ಟೋಟಲ್ ಮಾರ್ಕ್ಸ್ ಬಾರ್ CGPA ಮ್ಯಾಕ್ಸ್ ಫ್ರಮ್ ಆಲ್ ದ ಸೆಮಿಸ್ಟರ್. ಅಂದರೆ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಬೈ ಕಂಬೈನಿಂಗ್ ಆಲ್ ದ ಸೆಮಿಸ್ಟರ್, ಎಲ್ಲ ಸೆಮಿಸ್ಟರ್ ಸೇರ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟು ಫ್ರಮ್ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಟೋಟಲ್ ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟಿತ್ತು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು. ಔಟ್ ಆಫ್ 3985 ಹೀ ಸ್ಕೋರ್ಡ್ 2985, 2985 ಅವ್ನು ಮಾರ್ಕ್ಸ್ ತೆಗೆದಿದ್ದಾನೆ. ಬಟ್ ಮ್ಯಾಕ್ಸಿಮಮ್ ಅಂದ್ಬಿಟ್ಟು 3900 ಮಾರ್ಕ್ಸ್ ಇತ್ತು. ರೈಟ್. ಸೊ ಇದಾದಮೇಲೆ ಸೊ ಯು ಹ್ಯಾವ್ ಟು ಅಪ್ಲೋಡ್ ಹಿಯರ್ ನಿಮ್ಮ ಪಿ ಡಿ ಸಿ ಅಪ್ಲೋಡ್ ಮಾಡ್ಬೋದು, ಅಥವಾ ಲಾಸ್ಟ್ ಸೆಮಿಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಯಾವ ಫಾರ್ಮೆಟಲ್ಲಿ ಇರಬೇಕು, ಐದರ್ ಇನ್ JPG ಫಾರ್ಮೆಟ್, JPEG ಫಾರ್ಮೆಟ್, PNG ಫಾರ್ಮೆಟ್, ಈ ಫಾರ್ಮೆಟಲ್ಲಿ ಇರಬೇಕು. ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕ್ಲಿಕ್ ಹಿಯರ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಇಟ್ ವಿಲ್ ಟೇಕ್ ಯು ಎಲ್ಲಿ ಡೌನ್ಲೋಡ್ ಇರುತ್ತೋ ಅಥವಾ ಎಲ್ಲಿರುತ್ತೋ ಅಲ್ಲಿ ತೊಗೊಂಡು ಹೋಗುತ್ತೆ. ನೀವೇನು ಮಾಡಬೇಕು, ಅದನ್ನ ಜಸ್ಟ್ ಅಪ್ಲೋಡ್ ಇಟ್ ಹಿಯರ್. ಇಲ್ಲಿ ಅಪ್ಲೋಡ್ ಬಂತು. ಆಲ್ರೈಟ್. ಸೊ ಕ್ಯಾನ್ ಯು ಜಸ್ಟ್ ಹಿಯರ್. ಸೊ ಯು ಹ್ಯಾವ್ ಅಪ್ಲೋಡೆಡ್ ಹಿಯರ್. ನೆಕ್ಸ್ಟ್ ಇದಾದಮೇಲೆ ಪ್ರಿವ್ಯೂ ಆಪ್ಷನ್ ಕೂಡ ಇರುತ್ತೆ. ಯು ಕ್ಯಾನ್ ಜಸ್ಟ್ ಚೆಕ್ ದಟ್. ಅದನ್ನು ನೋಡ್ಬೋದು ನೀವು. ಆಲ್ರೈಟ್. ಇದಾದಮೇಲೆ ದೆನ್ ವಾಟ್ ಯು ಹ್ಯಾವ್ ಟು ಡೂ, ದೆನ್ ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ಚೆಕ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿರಿ ಆ್ಯಂಡ್ ಸಬ್ಮಿಟ್ ಮಾಡಿರಿ. ರೈಟ್. ಸೊ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಮಾಡಿ ಅಂತ ಕರೆಕ್ಟ್ ಇದಾಗಿ ಕೇಳ್ತಿದ್ದಾರೆ. ಸೊ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ ಇನ್ನೂ ಒಂದ್ಸತಿ ಸರಿಯಾಗಿದೆಯೋ ಇಲ್ವೋ ಅಂತ. ಬಿಕಾಸ್ ಲೈಕ್ ಐ ಆಮ್ ಡೂಯಿಂಗ್ ಬೇರೆಯವ್ರದ್ದು ಮಾಡ್ತಾ ಇದ್ದೀನಿ ಅಂದರೆ ದಟ್ ಐ ಹ್ಯಾವ್ ಟು ರೀಚೆಕ್ ಇಟ್ ಒನ್ಸ್ ಅಗೇನ್. ಮತ್ತೊಂದು ಸಲ ರೀಚೆಕ್ ಮಾಡಬೇಕಾಗುತ್ತೆ. ರೈಟ್. 2985 ಔಟ್ ಆಫ್ 3900. ಎಸ್, ಇಟ್ ಇಸ್ ಕರೆಕ್ಟ್ ಇದೆ. ನೆಕ್ಸ್ಟ್ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ರೈಟ್. ಸೊ ಸಬ್ಮಿಟ್ ಅಂತ ಕೊಟ್ಟು ಓಕೆ ಅಂತ ಕೊಟ್ಟರೆ ಇಟ್ ವಿಲ್ ಟೇಕ್ ಯು ದ ಆಪ್ಷನ್ ಎಂಟ್ರಿ ಪೇಜ್. ಓಕೆ. ಸೊ ಆಪ್ಷನ್ ಎಂಟ್ರಿ ಪೇಜ್ ಬಂತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಕ್ಲಿಕ್ ಆನ್ ಕೋರ್ಸಸ್. ಓಕೆ. ಕೋರ್ಸಸ್ ಎಲ್ಲ ಬಂದು ನೀವು ಕೋರ್ಸ್ ಲಿಸ್ಟಲ್ಲಿ ನೋಡ್ಕೋಬೋದು. ಪ್ರತಿಯೊಂದು ಕೂಡ ಕೋರ್ಸ್ ಲಿಸ್ಟಲ್ಲೇ ಇದೆ. ನೆಕ್ಸ್ಟು ಕ್ಲಿಕ್ ಆನ್ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು ದ ಲೈಕ್ ಆಪ್ಷನ್ ಎಂಟ್ರಿ ಪೇಜಿಗೆ ಹೋಗುತ್ತೆ. ಆಪ್ಷನ್ ಎಂಟ್ರಿ ಪೇಜಲ್ಲಿ ಇಲ್ಲಿ ನೋಡಿ ಫಸ್ಟ್ ಅಲರ್ಟ್ ನೋಡ್ಕೊಂಡ್ಬಿಡ್ರಿ. ಆಲ್ ದ ಕ್ಯಾಂಡಿಡೇಟ್ ಮಸ್ಟ್ ಪೇ ಅ ನಾನ್ ರಿಫಂಡಬಲ್ ಅಮೌಂಟ್ ಆಫ್ 750 rupees ಬಿಫೋರ್ ಬಿಗಿನಿಂಗ್ ದ ಆಪ್ಷನ್ ಎಂಟ್ರಿ ಪ್ರೊಸೆಸ್. ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ಪೇ 750 rupeesನ ಪೇ ಮಾಡಬೇಕು. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕ್ಲಿಕ್ ಓಕೆ ಕ್ಲಿಕ್ ಮಾಡಿ. ಇಲ್ಲಿ ಪೇ ಆನ್ಲೈನ್ ಅಂತ ಇದೆ, ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪೇಮೆಂಟ್ ನಾನು ಪೇ ಆನ್ಲೈನ್ ಥ್ರೂ ಒಂದು ಪೇಮೆಂಟ್ ಇದೆ. ಎಷ್ಟು 750 rupees ಅಲ್ಲಿ ಕಾಣಿಸ್ತಾ ಇದೆ.
ರೈಟ್. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, 750 rupees ಪೇ ಮಾಡಬೇಕು. ಸೊ ಐ ಜಸ್ಟ್ ಗೋ ವಿತ್ ಯು ಪಿ ಐಯಿಂದ ಪೇ ಮಾಡ್ತೀನಿ ನಾನು. ಸೊ ಪೇ ಬೈ ಯು ಪಿ ಐ ಡಿ ಇದೆ, ಪೇ ಬೈ ಯೂಸಿಂಗ್ ಕ್ಯೂ ಆರ್ ಇದೆ. ನಾನು ಪೇ ಬೈ ಯೂಸಿಂಗ್ ಕ್ಯೂ ಆರ್ ಕೋಡ್ನ ಮಾಡ್ತೀನಿ. ಸೊ ಐ ಜಸ್ಟ್ ಓಪನ್ ದ ಫೋನ್ಪೇ ಓಪನ್ ಮಾಡಿಬಿಟ್ಟು ವಾಟ್ ಹ್ಯಾವ್ ಟು ಡೂ, ನಾನೇನು ಮಾಡ್ತೀನಿ, ನಾನು ಇಲ್ಲಿ ಫೋನ್ಪೇ ಮುಖಾಂತರ ನಾನು ಪೇಮೆಂಟ್ನ ಮಾಡ್ತೀನಿ. ಯು ಆಲ್ಸೋ ಹ್ಯಾವ್ ಟು ಡೂ ದ ಪೇಮೆಂಟ್. ರೈಟ್, ಫೈನ್. ಸೊ 1 second. ಓಕೆ, ಸೊ ಪೇಮೆಂಟ್ ಆಯಿತು. ಪೇಮೆಂಟ್ ಆಗೋರು ಸುಮ್ಮನೆ ಇರಿ, ಆ ತಾನಾಗೆ ಲೋಡ್ ತೊಗೊಳುತ್ತೆ ಆ್ಯಂಡ್ ಇಟ್ ವಿಲ್ ಕನ್ಫರ್ಮ್ ಮಾಡುತ್ತದೆ. ಆಲ್ರೈಟ್. ಸೊ ರೀಡೈರೆಕ್ಟಿಂಗ್ ಟು ಪೇಜ್ ಏನು ಮಾಡಬೇಡ್ರಿ, ಇದನ್ನು ಜಸ್ಟ್ ಏನು ಮಾಡಿರಿ, ಟೇಕ್ ಅ ಪ್ರಿಂಟ್ಔಟ್. ಇದನ್ನು ಪ್ರಿಂಟ್ಔಟ್ ತೊಗೊಳ್ರಿ. ಪ್ರಿಂಟ್ಔಟ್ ಅಥವಾ ಸೇವ್ ಪಿ ಡಿ ಎಫ್ ಆಗಿ ಸೇವ್ ಮಾಡ್ಕೊಳ್ರಿ ಫಾರ್ ದ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಏನು ಮಾಡಬೇಕು, ಯು ಹ್ಯಾವ್ ಟು ಸೇವ್ ಇಟ್. ಆಲ್ರೈಟ್, ಫೈನ್. ಓಕೆ, ಐ ಜಸ್ಟ್ ಕ್ಲಿಕ್ ಸೇವ್. ಸೊ ಇದು ಸೇವ್ ಆಯಿತು. ಪೇಮೆಂಟ್ ಸೇವ್ಡ್. ನೆಕ್ಸ್ಟ್ ಕಮ್ ಬ್ಯಾಕ್ ಟು ದಿಸ್. ಇಲ್ಲಿ ಮತ್ತೆ ಬಂದು ಏನು ಮಾಡಬೇಕು, ಯು ಹ್ಯಾವ್ ಟು ಡೂ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೈಟ್. ಸೊ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಅಲರ್ಟ್ ತೋರಿಸುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಆಲ್ರೈಟ್. ನೆಕ್ಸ್ಟ್ ನೋಡ್ರಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಬಂತು. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ, ಐ ಆಮ್ ಅವೇರ್ ದ್ಯಾಟ್ ದ ಆಪ್ಷನ್ ಎಂಟರ್ ಟು ಬಿ ಬೈ ಮೀ ಫಾರ್ ದ ಫಸ್ಟ್ ರೌಂಡ್ ವಿಲ್ ಕಂಟಿನ್ಯೂ ಆಸ್ ಇಟ್ ಈಸ್ ಫಾರ್ ಆಲ್ ದ ಸಬ್ಸಿಕ್ವೆಂಟ್ round for online seat allotment. I also know that I will not be allowed to add options again in next round, but I know that there is a provision to delete or alter and modify order of option ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾರೆ, ಐ ಆಮ್ ಅವೇರ್ ದ್ಯಾಟ್ ದ ಆಪ್ಷನ್ ಎಂಟರ್ಡ್ ಬೈ ಮೀ ಫಾರ್ ದ ಫಸ್ಟ್ ರೌಂಡ್ ವಿಲ್ ಕಂಟಿನ್ಯೂ ಆಸ್ ಇಟ್ ಫಾರ್ ದ ಸಬ್ಸಿಕ್ವೆಂಟ್ ರೌಂಡ್ ಅಂತ ಕೇಳ್ತಾರೆ. ಅಂದರೆ ತುಂಬ ಜನ ಸ್ಟೂಡೆಂಟ್ ಏನ್ಕೊಂಡ್ಬಿಟ್ಟಿದ್ರ, ಇಟ್ ಈಸ್ ಫಾರ್ ದ ಇದು ಫೈನಲ್, ಇದು ಫಸ್ಟ್ ರೌಂಡು, ಮಾಕ್ ಅಲಾಟ್ಮೆಂಟ್ ಆಗಲ್ಲ ಅಂತ ಅನ್ಕೊಂಡಿದ್ದಾರೆ. ನೋ, ಇಟ್ ಇಸ್ ಫಾರ್ ದ ಮಾಕ್ ಅಲಾಟ್ಮೆಂಟ್. ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಇಟ್ ಇಸ್ ಫಾರ್ ದ ಮಾಕ್ ಅಲಾಟ್ಮೆಂಟ್. ಸೊ ಯು ಹ್ಯಾವ್ ಟು ಕ್ಲಿಕ್ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ, ಅಗ್ರಿ ಕೊಡಿ. ಆಲ್ರೈಟ್. ಇವಾಗ ಬಂತು ದಟ್ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗಿತ್ತು. ಇಲ್ಲಿಂದ ನೀವು ಕ್ಲಿಯರ್ ಆಗಿ ಸರಿಯಾಗಿ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಫಸ್ಟು ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸಿಪ್ಲಿನ್ ಅಂತ ಕೊಟ್ಟಾಗ ಇಲ್ಲಿ ಕ್ಲಿಕ್ ಮಾಡಿ, ನಿಮ್ದು ಏನಿದೆ MBA ಇದ್ರೆ MBA ಬರುತ್ತೆ, MCA ಇದ್ರೆ MCA ಬರುತ್ತೆ. MBA ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಆಲ್ರೈಟ್. ನೆಕ್ಸ್ಟ್ ಕೋರ್ಸ್ ಅಂತ ಬರುತ್ತೆ. ಆಲ್ರೈಟ್, ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಸ್ಟ್ರೀಮ್ ಇದೆಯಲ್ಲ, ಅಲ್ಲಿ ಕೋರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನೋಡಿ, ಇಲ್ಲೊಂದು ಚೆಕ್ ಬಾಕ್ಸ್ ಬರುತ್ತೆ. ಇಲ್ಲಿ ನೋಡ್ರಿ, ಯಾವುದು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ನೆಕ್ಸ್ಟ್ ಬರುತ್ತೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ F1, ನೆಕ್ಸ್ಟ್ FN ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಈ ರೀತಿ ಎಲ್ಲ ಇದೆ. ಆಲ್ರೈಟ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆ. ಒಂದು ನಿಮಿಷ. ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ FN ಅಂತ ಕೊಟ್ಟಿದ್ದಾರೆ. ಆಲ್ರೈಟ್. ಸೊ FN ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದಾದ್ಮೇಲೆ ದ ಕಾಲೇಜ್ ವಿಲ್ ಸ್ಟಾರ್ಟ್ ಶೋಯಿಂಗ್ ಯು. ನಿಮ್ಗೆ ಏನು ಮಾಡುತ್ತೆ, ಕಾಲೇಜು ಶೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ನೀವು ಕಾಲೇಜ್ ಮತ್ತು ಏನು ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆಯಲ್ವಾ, ಈ ಸೆಲೆಕ್ಟ್ ಸ್ಟ್ರೀಮ್ ಮೇಲೆ ಕ್ಲಿಕ್ ಮಾಡಿ, ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಕೋರ್ಸ್ ಮೇಲೆ ಕೂಡ ಕಾಲೇಜ್ನ ಸೆಲೆಕ್ಟ್ ಮಾಡ್ಬೋದು. ಆರ್ ಎಲ್ಸ್ ನೀವು ಕಾಲೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ. ಆಲ್ರೈಟ್. ಸೊ ಇಲ್ಲಿ ಏನು ಮಾಡಬೇಕು, ದಟ್ ನೀವು ಕಾಲೇಜ್ ಕೋಡ್ನ ನೀವು ಲಿಸ್ಟ್ ಔಟ್ ಮಾಡ್ಕೊಂಡಿದ್ರು ಆಲ್ರೆಡಿ. ಇಲ್ಲಿ ಕಾಲೇಜ್ ಕೋಡ್ ಬಂದ್ಬಿಟ್ಟು ಈ ಸ್ಟೂಡೆಂಟ್ದು ದಟ್ ಹಿ ವಾಂಟ್ ಫಸ್ಟ್ ರೇವಾ ಕಾಲೇಜ್ ಬೇಕಾಗಿದೆ. ಸೊ ಹಾಗಾಗಿ ರೇವಾ ಕಾಲೇಜ್ ಕೋಡ್ನ ಟೈಪ್ ಮಾಡಬೇಕು. ರೇವಾ ಕಾಲೇಜ್ ಕೋಡ್ ಇದೆ 60 ಇದೆ. ಆಲ್ರೈಟ್, ರೇವಾ ಕಾಲೇಜ್ ಬಂತು. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ರೇವಾ ಕಾಲೇಜ್. ಸೊ ನೀವು ಇಲ್ಲಿ ಫಸ್ಟ್ 1 ಅಂತ ಟೈಪ್ ಮಾಡಬೇಕು. ಯು ಹ್ಯಾವ್ ಟು ಕ್ಲಿಕ್ 1 ಆ್ಯಂಡ್ ಯು ಹ್ಯಾವ್ ಟು ಎಂಟರ್. ಆಲ್ರೈಟ್. ಸೊ ಬಂತ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ರೇವಾ ಕಾಲೇಜ್, ರೇವಾ ಯೂನಿವರ್ಸಿಟಿ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ 68,000 ಅಂದರೆ ಅದು ಫೀಸ್ ತೋರಿಸ್ತಾ ಇದೆ. ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ನೆಕ್ಸ್ಟ್ ಏನು ಮಾಡಬೇಕು, ಅಗೇನ್ ನೆಕ್ಸ್ಟ್ ಮತ್ತೆ ಏನು ಮಾಡಿ, ಸರ್ಚ್ ಮಾಡಿರಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಕಾಲೇಜ್ ಯಾವ್ದು ಬೇಕು, ಯು ಹ್ಯಾವ್ ಟು ಸರ್ಚ್. ನೆಕ್ಸ್ಟ್ ಏನು ಬೇಕು, ಆಚಾರ್ಯ ಬಿ ಸ್ಕೂಲ್ 104. ಆಲ್ರೈಟ್. ಸೊ B104 ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆಯಾ, ಪೀಣ್ಯ. ಆಲ್ರೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಯಾವುದು B104 ಇದೆ. ಆಲ್ರೈಟ್. ಸೊ ಇವನಿಗೆ ಏನು ಬೇಕು, ಸೆಕೆಂಡ್ ಪ್ರಿಫರೆನ್ಸ್ ಬೇಕಿದ್ದು. ಇದನ್ನು ಸೆಕೆಂಡ್ ಪ್ರಿಫರೆನ್ಸ್ ಹಾಕಿ ಎಂಟರ್ ಕೊಡಿ. ರೈಟ್. ಸೊ ಇಲ್ಲಿ ನೋಡಿ, ಸೆಕೆಂಡ್ ಪ್ರಿಫರೆನ್ಸ್ ಬಂತಾ. ನೆಕ್ಸ್ಟ್ ಅಗೇನ್ ಗೋ. ನೆಕ್ಸ್ಟ್ ಏನು ಮಾಡಬೇಕು, ಅಗೇನ್ ಯು ಹ್ಯಾವ್ ಟು ಎಂಟರ್ ದ ಕಾಲೇಜ್ ಕೋಡ್. ನೆಕ್ಸ್ಟು B105 ಬೇಕು. ಯಾವುದು, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೇಕು ಇವನಿಗೆ. ಆಲ್ರೈಟ್, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಅಗೇನ್ ಕ್ಲಿಕ್ ಆನ್ ದಿಸ್. ಮತ್ತೆ ಕಾಲೇಜ್ ಬರುತ್ತೆ, ಗಿವ್ ಇಟ್ ಅಸ್ ಥರ್ಡ್ ಪ್ರಿಫರೆನ್ಸ್ ಆ್ಯಂಡ್ 0 ಎಂಟರ್ ಕೊಡಿ. ಮತ್ತೆ ಥರ್ಡ್ ಪ್ರಿಫರೆನ್ಸ್ ಬಂತು. ಅಗೇನ್ ಗೋ ಟು ದಿಸ್ ಕಾಲೇಜ್. ಮತ್ತೆ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಏನು ಮಾಡಿರಿ, ಆಪ್ಷನ್ ಮತ್ತೆ ಇಲ್ಲಿ ನಿಮಗೆ ಕಾಲೇಜ್ ಕೋಡ್ ಹಾಕ್ರಿ. ಇವ್ನು ನೆಕ್ಸ್ಟ್ ಬೇಕಾಗಿರೋದು B378 IFIM ಕಾಲೇಜ್ ಬೇಕು. ರೈಟ್. ಸೊ ನೆಕ್ಸ್ಟ್ ಏನು ಮಾಡಿರಿ, ಫೋರ್ತ್ ಪ್ರಿಫರೆನ್ಸ್. ಅಗೇನ್ ಇಲ್ಲಿ ಆಪ್ಷನ್ ನಂಬರ್ ಮೇಲೆ ಬರಬೇಕು, 4 ಕೊಡಬೇಕು, ಎಂಟರ್ ಕೊಡಬೇಕು. ರೈಟ್. ನೆಕ್ಸ್ಟ್ ಅಗೇನ್ ದ ಸೇಮ್ ಥಿಂಗ್. ಮತ್ತೆ ಇಲ್ಲಿ ಫೋರ್ತ್ ಆಪ್ಷನ್ ಬಂತಾ. ನೆಕ್ಸ್ಟ್ ಅಗೇನ್ ಸೇಮ್ ಥಿಂಗ್. ಫಿಫ್ತ್ ಕಾಲೇಜ್ ಇವನಿಗೆ ಬೇಕು, ಮೌಂಟ್ ಕಾರ್ಬಲ್ B261. ರೈಟ್. ಅಗೇನ್ ಮೌಂಟ್ ಕಾರ್ಬಲ್ ಬಂತು. ಕ್ಲಿಕ್ ಆನ್ ಕಾಲೇಜ್, ಕ್ಲಿಕ್ ಆನ್ ಫಿಫ್ತ್ ಪ್ರಿಫರೆನ್ಸ್ ಬೇಕು, 5 ಅಂತ ಟೈಪ್ ಮಾಡಿ ಎಂಟರ್ ಕೊಡಿ.
ರೈಟ್. ಅಗೇನ್ ಫಿಫ್ತ್ ಕಾಲೇಜ್ ಇಲ್ಲಿ ಬಂತು. ನೆಕ್ಸ್ಟ್ ಅಗೇನ್ ಇವ್ನಿಗೆ ಸಿಕ್ಸ್ತ್ ಯಾವ್ದು ಬೇಕು, ದಟ್ ಹಿ ವಾಂಟ್ ಆರ್ ಎನ್ ಎಸ್ ಬೇಕು, ದಟ್ ಈಸ್ B263 ರೈಟ್, ಆರ್ ಎನ್ ಎಸ್ ಇನ್ಸ್ಟಿಟ್ಯೂಟ್. ರೈಟ್. ಸೊ ಇದನ್ನ ಕ್ಲಿಕ್ ಮಾಡಿ, ಸೊ ಪ್ರಿಫರೆನ್ಸ್ ಕೊಡಿ, ಪ್ರಿಫರೆನ್ಸ್ ಬಂದ್ಬಿಟ್ಟು ಸಿಕ್ಸ್ತ್ ಪ್ರಿಫರೆನ್ಸ್ ಇದೆ, ಇದು ಸಿಕ್ಸ್ ಪ್ರಿಫರೆನ್ಸ್ ಕೊಟ್ಟು ಎಂಟ್ರಿ ಮಾಡಿದ್ರಿ. ರೈಟ್. ಸೊ ಸಪೋಸ್ ಇನ್ ಕೇಸ್ ಇಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಇನ್ ಕೇಸ್ ಸಪೋಸ್ ಈಗ ಯಾವುದೋ ಒಂದು ಸ್ಟೂಡೆಂಟ್ಗೆ ಏನು ಬೇಕಾಗಿದೆ, ನನಗೆ ಸಿಕ್ಸ್ತ್ ಪ್ರಿಫರೆನ್ಸ್ನ ಡಿಲೀಟ್ ಮಾಡಬೇಕು, ಐ ಜಸ್ಟ್ ವಾಂಟ್ ಟು ಚೇಂಜ್ ಇಟ್, ನನಗೆ ಸಿಕ್ಸ್ತ್ ಪ್ರಿಫರೆನ್ಸ್ ಬೇಡ ಅಂತ ಅನ್ಕೊಡ್ರಿ. ಸೊ ಆಲ್ಸ್ ಫಿಫ್ತ್ ಪ್ರಿಫರೆನ್ಸ್ ಬೇಡ ಅನ್ಕೊಡ್ರಿ. ನೀವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ, ಬ್ಯಾಕ್ ಸ್ಪೇಸ್ ಮಾಡಿ, 0 ಕೊಡಿ, ಎಂಟರ್ ಕೊಟ್ಟರೆ ಆ ಕಾಲೇಜ್ ಏನಾಯ್ತು ಇವಾಗ ಡಿಲೀಟ್ ಆಯಿತು. ಕ್ಯಾನ್ ಯು ಸಿ ಹಿಯರ್? ಡಿಲೀಟ್ ಆಯ್ತಾ ಇಲ್ವಾ? ಇಲ್ಲಿ ಡಿಲೀಟ್ ಆಯಿತು. ಸಪೋಸ್ ನನಗೆ ಇವಾಗ ಫೋರ್ತ್ ಕಾಲೇಜ್ ಕೂಡ ಬೇಡ, ನೀವೇನು ಮಾಡಬೇಕು, ಬ್ಯಾಕ್ ಸ್ಪೇಸ್ ಕೊಡಿ, 0 ಕೊಡಿ, ಎಂಟರ್ ಕೊಡಿ, ಆ ಕಾಲೇಜ್ ಡಿಲೀಟ್ ಆಗುತ್ತೆ. ಬೈ ದಿಸ್ ಮೀನ್ಸ್ ಯು ಕ್ಯಾನ್ ಡಿಲೀಟ್ ಆಲ್ಸೋ, ಕಾಲೇಜ್ನ ಡಿಲೀಟ್ ಮಾಡ್ಬೋದು, ಕಾಲೇಜ್ನ ಆ್ಯಡ್ ಮಾಡ್ಬೋದು. ಇವಾಗ ನನಗೆ ಸಿಕ್ಸ್ತ್ ಕಾಲೇಜ್ ಬೇಡ, ಜಸ್ಟ್ ಐ ವಿಲ್ ಡೂ ದಸ್ ಬ್ಯಾಕ್ ಸ್ಪೇಸ್, 0 ಕೊಡಿ, ಎಂಟರ್ ಕೊಡಿ, ಆ ಕಾಲೇಜ್ ಇವಾಗ ಏನಾಯಿತು ಡಿಲೀಟ್ ಆಯ್ತು ಅಗೇನ್. ರೈಟ್. 3 ಪ್ರಿಫರೆನ್ಸ್ ಅಷ್ಟೇ ಬಂತು. ಐ ಜಸ್ಟ್ ಆ್ಯಡ್ ದ ಕಾಲೇಜ್. ಮತ್ತೆ ಅವನಿಗೆ ಫೋರ್ತ್ ಪ್ರಿಫರೆನ್ಸ್ ಇಂದ ಬೇಕಲ್ವಾ, ಮತ್ತೇನು ಮಾಡಬೇಕು, ಯು ಹ್ಯಾವ್ ಟು ಗೋ ಟು ದ ಕಾಲೇಜ್. ಇಲ್ಲಿ ಫೋರ್ತ್ ಕಾಲೇಜ್ ನಿಮಗೆ IFIM ಬೇಕಲ್ವಾ, ಆಚಾರ್ಯ ಆಗಿದೆ, IFIM ಬೇಕು. IFIM ಬಂದ್ಬಿಟ್ಟು B378 ರೈಟ್. IFIM ಕಾಲೇಜ್ ಬಂತು. ಜಸ್ಟ್ ಐ ವಿಲ್ ಜಸ್ಟ್ ಆ್ಯಡ್ ದಟ್ ಫೋರ್ತ್ ಕಾಲೇಜ್, ಕ್ಲಿಕ್ ಎಂಟರ್. ಅಗೇನ್ ಏನು ಬೇಕು ಇವ್ನಿಗೆ, IFIM ಆದಮೇಲೆ ಹಿ ವಾಂಟ್ ಮೌಂಟ್ ಕಾರ್ಮೆಲ್ B261 ಮೌಂಟ್ ಕಾರ್ಮೆಲ್ ಬಂತು. ಐ ಜಸ್ಟ್ ಗಿವ್ ಫಿಫ್ತ್ ಪ್ರಿಫರೆನ್ಸ್ ಕೊಡ್ತೀನಿ, ಎಂಟರ್ ಮಾಡ್ತೀನಿ, 5ನೇ ಬಂತು. ನೆಕ್ಸ್ಟ್ ಬರುತ್ತೆ ಅಗೇನ್ ಹಿ ವಾಂಟ್ ಆರ್ ಎನ್ ಎಸ್ B263 ಆರ್ ಎನ್ ಎಸ್ ಬಂತು. ಐ ವಿಲ್ ಗಿವ್ ಸಿಕ್ಸ್ತ್ ಪ್ರಿಫರೆನ್ಸ್ ಕೊಡ್ತೀನಿ ನಾನು, ಐ ಗಿವ್ ಸಿಕ್ಸ್ ಪ್ರಿಫರೆನ್ಸ್, ಕ್ಲಿಕ್ ಎಂಟರ್. ಸೊ ಬೈ ದಿಸ್ ಮೀನ್ ಯು ಕ್ಯಾನ್ ಆ್ಯಡ್ ದ ಕಾಲೇಜ್, ಕ್ಯಾನ್ ಡಿಲೀಟ್ ದ ಕಾಲೇಜ್. ಡಿಲೀಟ್ ಮಾಡಬೇಕಂದ್ರೆ ಈ ಆಪ್ಷನಲ್ಲಿ ಬರಬೇಕು, ಮಾಡಿಫೈ ಸೆಲೆಕ್ಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದು ಗ್ರೀನ್ ಕಲರ್ ಇದೆಯಲ್ಲ, ಇಲ್ಲಿ ಬಂದು ಡಿಲೀಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದು ಯು ಕ್ಯಾನ್ ಆ್ಯಡ್ ಇಟ್ ಆಲ್ಸೋ. ರೈಟ್. ಸೊ ಫಸ್ಟ್ ಏನು ಮಾಡಬೇಕು, ಡಿಸಿಪ್ಲಿನ್ ಮೇಲೆ ಕ್ಲಿಕ್ ಮಾಡಿ MBA ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಕಾಲೇಜಿಂದ ಅದು ಕೋರ್ಸಿಂದ ಬಂದು ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ರೆಕಮೆಂಡ್ ಮಾಡೋದು ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಏನು ಮಾಡಬೇಕು, ಕಾಲೇಜ್ ಕೋಡ್ನ ಹಾಕಿ ಯು ಕ್ಯಾನ್ ಸರ್ಚ್ ಮಾಡ್ಕೊಂಡ್ಬಿಟ್ಟು ಆಪ್ಷನ್ಸ್ನ ಅಥವಾ ಪ್ರಿಫರೆನ್ಷಿಯಲ್ ಆರ್ಡರ್ನ ಕೊಡಬೇಕಾಗುತ್ತೆ. ರೈಟ್. ಸೊ ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ಅಂತ ಇದೆ. ಸೊ ನೀವೇನು ಮಾಡಬೇಕು, ಇದನ್ನು ಪ್ರಿಂಟ್ಔಟ್ ತೊಗೋಬೇಕು. ಯು ಹ್ಯಾವ್ ಟು ಟೇಕ್ ಅ ಪ್ರಿಂಟ್ಔಟ್. ಅದು ಪ್ರಿಂಟ್ಔಟ್ ತೊಗೊಂಡು ಜಸ್ಟ್ ಕ್ಲಿಕ್ ಅಪ್ಡೇಟ್. ಜಸ್ಟ್ ಇದೆ ಏನಾಯಿತು, ಆಪ್ಷನ್ಸ್ ಆರ್ ಅಪ್ಡೇಟೆಡ್ ಅಪ್ಡೇಟ್ ಮಾಡಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ನ ಮಾಡಿ. ಸೊ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ನ ಮಾಡಿದ್ಮೇಲೆ ಸೊ ಇಟ್ ವಿಲ್ ಗಿವ್ ಯು ದಿಸ್ ಒನ್, ಏನೋ ಒಂದು PDF ಕೊಡುತ್ತೆ. ಈ PDF ನಿಮ್ಮ ಹತ್ರ ಕರೆಕ್ಟಾಗಿ ಇಟ್ಕೊಳ್ರಿ. ಇಲ್ಲಿ ನೋಡಿರಿ, ನೀವು ಹಾಕಿರೋದು ಪ್ರಿಫರೆನ್ಷಿಯಲ್ ಆರ್ಡರ್ ಸರಿ ಇದೆ ನೋಡ್ಕೊಳ್ರಿ. ಫಸ್ಟು ಯಾವ ಕಾಲೇಜ್ ಇದೆ, ಫಸ್ಟು B261 ರೈಟ್, ದಟ್ ಈಸ್ ಅ ರೇವಾ ಕಾಲೇಜ್. ಸೆಕೆಂಡ್ ಒನ್ ಬರುತ್ತೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಂತು. ಥರ್ಡ್ ಬಂತು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂತು. ಫೋರ್ತ್ ಬಂತು IFIM ಕಾಲೇಜು. ಫಿಫ್ತ್ ಬಂತು ಮೌಂಟ್ ಕಾರ್ಮಲ್. ಸಿಕ್ಸ್ತ್ ಬಂತು ನಿಮಗೆ ಯಾವ್ದು ಬೇಕು, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂತು. ಸೊ ಈ ರೀತಿ ಏನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ಇಟ್, ಅದನ್ನ ಕರೆಕ್ಟಾಗಿ ಏನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ದ PDF ಮಾಡಿ ಸೇವ್ ಮಾಡಿ ಇಟ್ಕೊಡ್ರಿ. ಇದನ್ನು ಮತ್ತೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್. ಸೊ ಇದೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಆಪ್ಷನ್ ಎಂಟ್ರಿನ ಹೇಳ್ಕೊಟ್ಟೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟಿಂಗ್ ಫ್ರಮ್ ಲಾಗಿನ್ ಇಂದ ಹಿಡಿದು ಅಂಟಿಲ್ ಆಪ್ಷನ್ನ ಯಾವ ರೀತಿ ಆ್ಯಡ್ ಮಾಡೋದು, ಆಪ್ಷನ್ನ ಯಾವ ರೀತಿ ಡಿಲೀಟ್ ಮಾಡೋದು, ನೆಕ್ಸ್ಟು ಆಪ್ಷನ್ ಅದಕ್ಕೆ PDF ಯಾವ ರೀತಿ ಪ್ರಿಂಟ್ ತಗೋದು, ಪ್ರತಿಯೊಂದು ಕೂಡ ಹೇಳ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಇದರಲ್ಲಿ ಯಾವುದೂ ಕೂಡ ಎರರ್ ಇಲ್ಲ, ಪ್ರತಿಯೊಂದು ಕೂಡ ಅಪ್ಡೇಟೆಡ್ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದರೆ ಡೆಫಿನೆಟ್ಲಿ ವಿದೌಟ್ ಎರರ್ ಯು ಕ್ಯಾನ್ ಡೂ ದ ಆಪ್ಷನ್ ಎಂಟ್ರಿ ವೆರಿ ವೆರಿ ಪ್ರಾಪರ್ಲಿ. ಪ್ಲೀಸ್ ಫಾಲೋ ದಿ ಸ್ಟೆಪ್ಸ್ ವೆರಿ ಕೇರ್ಫುಲಿ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ದ ಆಪ್ಷನ್ ಎಂಟ್ರಿ ಇನ್ ಅ ವೆರಿ ಗುಡ್ ವೇ. ರೈಟ್. ಸೊ ಒಂದು ನಾನು ಅಪ್ಡೇಟ್ ಹೇಳಬೇಕು, ಒಂದು ನೀವು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಥವಾ ಕ್ವಾಲಿಫೈಡ್ ಕೋರ್ಸ್ನ ಸೆಲೆಕ್ಟ್ ಮಾಡುವಾಗ BCom BBA BCA ಇಲ್ಲ ಅಂತಂದರೆ ನೀವು 3 years ಡಿಗ್ರಿನ ಹಾಕ್ರಿ. ನೆಕ್ಸ್ಟ್ PDC ಇಲ್ಲಪ್ಪ ಅಂತಂದರೆ ನೀವು ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನ ಕೂಡ ಅಪ್ಲೋಡ್ ಮಾಡಿಬಿಟ್ಟು ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್ ಕೂಡ ಹೋಗ್ಬೋದು. ಅದಾದಮೇಲೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ವಾಟ್ ಆರ್ ದ ಸ್ಟೆಪ್ಸ್, ಫೀಸ್ನ ಹೆಂಗೆ ಪೇಮೆಂಟ್ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ಆ ರೀತಿ ಫೀಸ್ನ ಪೇಮೆಂಟ್ ಮಾಡಿಕೊಂಡು ಯು ಕ್ಯಾನ್ ಡೂ ದ ನೆಕ್ಸ್ಟ್ ಸ್ಟೆಪ್. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದು ಆಪ್ಷನ್ ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟೆ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ ಆಸ್ ಮಚ್ ಆಸ್ ಪಾಸಿಬಲ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ. ನೆಕ್ಸ್ಟ್ ಬರುವಂಥ ಎಲ್ಲ ಅಪ್ಡೇಟ್ ಜೊತೆಗೆ ಮತ್ತೆ ಬಂದು ಮೀಟ್ ಆಗ್ತೀನಿ ನಾನು. ಟಿಲ್ ದೆನ್, God bless you everyone and all the very best for your option entry. Right, so see you all in the next class. Right, thank you so much everyone.